ಲಾಟ್ರಿ ಹೊಡೆದಿದೆ ಅಂತ ಖಾತೆಗೆ ಕನ್ನ ಹಾಕಿದ್ದಾರೆ. ಜಿಎಸ್ಟಿ, ಟಿಎಸ್ ಈ ಎಲ್ಲ ಬೇರೆ ಬೇರೆ ಏನು ತೆರಿಗೆಗಳಿರುತ್ತಲ್ಲ ಅದೆಲ್ಲ ಹೇಳಿ ಧೋಖಾ ಮಾಡಿದ್ದಾರೆ. ಟಿಡಿಎಸ್ ಅಂತ ಹೇಳಿ ಧೋಖಾ ಆಗಿದೆ. ಬೆಂಗಳೂರಿನ ಪ್ಲಂಬಿಂಗ್ ಕೆಲಸಗಾರನಿಗೆ ಸೈಬರ್ ವಂಚನೆ ಇದು. ಇನ್ಸ್ಟಾಗ್ರಾಂನಲ್ಲಿ ನೋಡ್ತಿದ್ದಂತಹ ವೇಳೆ ಜಾಹೀರಾತು ಬಂದಿದೆ. ಜಾಹೀರಾತನ್ನು ನಂಬ್ಕೊಂಡು ಅದರ ಮೇಲೆ ಕ್ಲಿಕ್ ಮಾಡಿದ್ದಾರೆ. ವಾಟ್ಸಪ್ ಸಂದೇಶವೂ ಕೂಡ ಬಂದಿದೆ. ತಕ್ಷಣ ನೀವು ಕೇರಳದಲ್ಲಿ ಲಾಟ್ರಿಲಿ 4ನೇ ಬಹುಮಾನ ಗೆದ್ದಿದ್ದೀರಾ ಅಂತ ಸಂದೇಶ ಬಂದಿದೆ. ನಿಮ್ಮ ಬಹುಮಾನದ ಮೊತ್ತ ಬರೋಬ್ಬರಿ 8 ಲಕ್ಷ ರೂಪಾಯಿ ಇದೆ ಅಂತ ಹೇಳಿದ್ದಾರೆ. ಡ್ರಾ ಮಾಡ್ಕೊಳ್ಬೇಕಾದ್ರೆ ನೀವು ಜಿಎಸ್ಟಿನ ಪೇ ಮಾಡಬೇಕು. ಜಿಎಸ್ಟಿ 20,000 ಪೇ ಮಾಡಿ ಅಂತ ಮೆಸೇಜ್ ಬಂದಿದೆ. 8 ಲಕ್ಷ ಬಂದಿದೆ ಅಂತ 20,000 ಪೇ ಮಾಡಿದ್ದ ಅಂಬಾದಾಸ್ ಬಳಿಕ ಸೆಂಟ್ರಲ್ ಜಿಎಸ್ಟಿ ಪೇ ಮಾಡಬೇಕು ಅಂತ 25,000 ಬೇಡಿಕೆ. ಅದನ್ನು ಪೇ ಮಾಡಿದ್ದಾರೆ. ಟಿಡಿಎಸ್ ಕೂಡ ಪೇ ಮಾಡಿದೆ ಅಂತ ಮೆಸೇಜ್ ಬಂದಿದೆ. ಅದನ್ನು ಕೂಡ ಪೇ ಮಾಡಿದ್ದಾರೆ. ಇದೆಲ್ಲವೂ ಸತ್ಯ ಅಂತ ನಂಬಿ ಹಂತ ಹಂತವಾಗಿ ಹಣ ಸೆಂಡ್ ಮಾಡಿದ್ದಾರೆ. ಹಣ ಬರ್ತಿದ್ದಂತೆ ಮೆಸೇಜ್ ಮಾಡೋದು ನಿಲ್ಲಿಸಿದ್ರು ಖದೀಮರು. ಲಾಟ್ರಿ ಹೆಸರಲ್ಲಿ ವಂಚನೆ ಮಾಡಿದವರ ವಿರುದ್ಧ ಕೇಸ್ ದಾಖಲಾಗಿದೆ. ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಎಷ್ಟು ಬಾರಿ ಹೇಳಿದ್ರೂ ಕೂಡ ನಮ್ಮ ಜನ ಎಚ್ಚರಿಕೆಯನ್ನು ವಹಿಸೋದಿಲ್ಲ. ಇಂಥ ಲಾಟ್ರಿಗಳನ್ನ ನಂಬೇಡಿ, ಯಾವ್ಯಾವ್ದೋ ಗೊತ್ತಿಲ್ಲದ ಲಿಂಕ್ಸ್ ಮೇಲೆ ಕ್ಲಿಕ್ ಮಾಡಬೇಡಿ ಅಂದ್ರೂ ಕೂಡ ಜನ ನಂಬೋದಿಲ್ಲ. ಏನೋ ಇನ್ಸ್ಟಾಗ್ರಾಮ್ನಲ್ಲಿ ಯಾವುದೋ ಜಾಹೀರಾತು ಬಂತಂತೆ, ನಿಮಗೆ 8 ಲಕ್ಷ ರೂಪಾಯಿ ಸಿಕ್ಬಿಟ್ಟಿದೆ, ಕ್ಲಿಕ್ ಮಾಡಿ ಅಂತ ಇವರು ಕ್ಲಿಕ್ ಮಾಡಿದ್ದಾರೆ. ಅಂಬಾದಾಸ್ ಅನ್ನುವರು ಇನ್ಸ್ಟಾಗ್ರಾಮ್ನ ಯಾವುದೋ ಜಾಹೀರಾತು ನೋಡಿ ಕ್ಲಿಕ್ ಮಾಡಿದ್ದಾರೆ. ತದನಂತರ ವಾಟ್ಸಪ್ಗೂ ಕೂಡ ಮೆಸೇಜ್ ಬಂದಿದೆ. ಅವರು ಖದೀಮರು ಹಂತ ಹಂತವಾಗಿ ಹಣ ದೋಚೋಕೆ ಶುರು ಮಾಡಿದ್ದಾರೆ. ನಿಮಗೆ 8 ಲಕ್ಷ ರೂಪಾಯಿ ಬರಬೇಕು ಅಂತಂದ್ರೆ ಮೊದಲು ಜಿಎಸ್ಟಿ ಕಟ್ಟಿ, ಆಮೇಲೆ ನಂತರ ಬೇರೆ ಬೇರೆ ಟ್ಯಾಕ್ಸ್ ಏನಿದೆ ಅದನ್ನೆಲ್ಲ ಪೇ ಮಾಡಿ ಅಂತ ಕ್ರಮೇಣವಾಗಿ ಹೇಳ್ತಾ ಹೋಗಿದ್ದಾರೆ. ನಿಮ್ಮ ಬಹುಮಾನದ ಮೊತ್ತ ಬರೋಬ್ಬರಿ 8 ಲಕ್ಷ ರೂಪಾಯಿ ಇದೆ, ಅದಕ್ಕೆ ನೀವು 20,000 ರೂಪಾಯಿ ಕಟ್ಟಕ್ಕಾಗಲ್ವಾ, ಕಟ್ಟಿ ಅಂತ ಕಟ್ಟಿಸಿಕೊಂಡು ಕ್ರಮೇಣವಾಗಿ ಹಂತವಾಗಿ ಹಣ ದೋಚಿದ್ದಾರೆ. ಮೊದಲು 20,000 ರೂಪಾಯಿ ಜಿಎಸ್ಟಿನ ಪೇ ಮಾಡಿ ಅಂತ ಮೆಸೇಜ್ ಬಂತಂತೆ, ಪೇ ಮಾಡಿದ್ದಾರೆ ಇವರು. ತದನಂತರ ಸೆಂಟ್ರಲ್ ಜಿಎಸ್ಟಿ ಪೇ ಮಾಡಬೇಕು ಅಂತ 25,000 ಬೇಡಿಕೆ ಇಟ್ಟರಂತೆ, ಅದನ್ನು ಕೂಡ ಪೇ ಮಾಡಿದ್ದಾರೆ. ಕೇರಳ ಲಾಟ್ರಿ ಹೊಡೆದಿದೆ ಅಂತ ಹೇಳಿ ನಂಬಿಸಿ ಹಂತವಾಗಿ ಹಣ ದೋಚಿದ್ದಾರೆ ಖದೀಮರು. ಇದೆಲ್ಲ ಸತ್ಯ ಅಂತ ನಂಬ್ತಾರಲ್ಲ ಅಂಥವ್ರಿಗೆ ಏನು ಹೇಳಬೇಕು ಅಂತ. ಯಾಕಂದ್ರೆ ಎಷ್ಟು ಸರ್ತಿ ಎಚ್ಚರಿಕೆ ಕೊಟ್ಟರು, ಎಷ್ಟು ಸರ್ತಿ ಇಂಥದ್ದು ಬಗ್ಗೆ ಅವೇರ್ನೆಸ್ ಇರಲಿ ಅಂತ ಹೇಳಿದ್ರು ಕೂಡ ನಮ್ಮ ಜನ ಬುದ್ಧಿ ಕಲಿಯಲ್ಲ. ಲಾಟ್ರಿ ಹೆಸರಿನಲ್ಲಿ ವಂಚನೆ ಮಾಡಿದವರ ವಿರುದ್ಧ ಈಗ ಕೇಸ್ ದಾಖಲಾಗಿದೆ. ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಇಂಥ ಗೊತ್ತಿಲ್ಲದ ಲಿಂಕ್ಸ್ ಮೇಲೆ ಕ್ಲಿಕ್ ಮಾಡಬೇಡಿ. ಸ್ಪೆಷಲಿ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೋ ಲಿಂಕ್ಸ್ ಬರುತ್ತೆ, ಅದರಲ್ಲೂ ನಾವೇ ಹುಡುಕೊಂಡು ಹೋಗಿ ಇನ್ಸ್ಟಾಗ್ರಾಮ್ನಲ್ಲಿ ಮತ್ತು ಮತ್ತೊಂದು ಎಲ್ಲೋ ಒಂದು ಖಾತೆಯಲ್ಲಿ ಇರುವಂಥ ಲಿಂಕ್ಸ್ ಮೇಲೆ ಕ್ಲಿಕ್ ಮಾಡೋದಿದೆಯಲ್ಲ, ಇದು ಮೂರ್ಖತನ ಇದು. ಹಾಗಾಗಿ ಗೊತ್ತಿಲ್ಲದ ಲಿಂಕ್ಸ್ ಮೇಲೆ ಕ್ಲಿಕ್ ಮಾಡಬೇಡಿ. ಸರ್ಕಾರ ಕೂಡ ಹೇಳುತ್ತೆ, ನಿಮಗೆ ಗೊತ್ತಿಲ್ಲದಂಥ ಮೆಸೇಜ್ ಬೇರೆ ಬೇರೆ ಇದರಿಂದ ಬಂದರೆ ಅದನ್ನೆಲ್ಲ ತೆಗೆದು ನೋಡಬೇಡಿ, ಕ್ಲಿಕ್ ಮಾಡಬೇಡಿ. ಅಂಥ ಫೋನ್ ಕಾಲ್ಗಳನ್ನು, ಅನುಮಾನಾಸ್ಪದ ಮೆಸೇಜ್ಗಳನ್ನು ಮತ್ತು ಫೋನ್ ಕಾಲ್ಗಳ ಬಗ್ಗೆ ಎಚ್ಚರ ವಹಿಸಿ ಅಂತ ಸರ್ಕಾರ ಕೂಡ ಹೇಳುತ್ತೆ. ಮತ್ತು ಮಾಧ್ಯಮಗಳು ಕೂಡ ಎಷ್ಟೇ ಸರ್ತಿ ಎಚ್ಚರಿದ್ರು ನಮ್ಮ ಜನ ಬುದ್ಧಿ ಕಲಿಯಲ್ಲ. ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಆದ್ರೆ ಸತ್ಯ ಏನ್ ಗೊತ್ತಾ, ಅವು ರಕ್ತದ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡ್ತವೆ ನಿಜ, ಆದ್ರೆ ದೀರ್ಘಕಾಲದವರೆಗಲ್ಲ. ಹೃದಯ, ನರಮಂಡಲ, ಕಿಡ್ನಿ, ಲಿವರ್ ಮೇಲೆ ಒತ್ತಡ ಬೀರುತ್ತೆ. ಒಂದು ಹೋಗಿ ಇನ್ನೊಂದಾಗುತ್ತೆ. ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್. ಇದು ಶುಗರ್ ಮಾತ್ರ ಕಂಟ್ರೋಲ್ ಮಾಡಲ್ಲ, ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ.